ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಸ್ಟ್ ವಿಜಯಪುರದಲ್ಲಿ ಮಾತ್ರ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿಲ್ಲ, ಬದಲಾಗಿ ಇಡೀ ರಾಜ್ಯದಾದ್ಯಂತ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿ ಹೋಗಿದೆ. ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇದೆ. ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ನ ಆದೇಶ ಇದ್ರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಸ್ಥಳೀಯ ಸಂಸ್ಥೆಗಳು. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ರಾಜ್ಯದಾದ್ಯಂತ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಯಾಕಿಲ್ಲ? ಸುಪ್ರೀಂ ಕೋರ್ಟ್ ಆದೇಶ ಇದೆ, ಆದ್ರೂ ಕೂಡ ಸ್ಥಳೀಯ ಸಂಸ್ಥೆಗಳು ಏನು ಮಾಡ್ತಾ ಇದೆ? ಬೀದಿ ನಾಯಿಗಳಿಗೆ ಶೆಲ್ಟರ್ ಕಲ್ಪಿಸಿ ಅಂತ ಸೂಚನೆ ಕೊಟ್ಟರು ಕೂಡ ನೋ ಯೂಸಾ? ಸುಪ್ರೀಂ ಕೋರ್ಟ್ನ ಆದೇಶ ಪಾಲನೆ ಆಗ್ತಾ ಇಲ್ವಾ? ಪ್ರತಿದಿನ ದಾಖಲಾಗ್ತಾ ಇದೆ ಬೀದಿ ನಾಯಿಗಳ ದಾಳಿ ಪ್ರಕರಣಗಳು. ಜಿಬಿಎ ವ್ಯಾಪ್ತಿಯಲ್ಲಿದೆಯಂತೆ 2,76,000 ಬೀದಿ ನಾಯಿಗಳು. ಬೆಂಗಳೂರಿನಲ್ಲಿ 6 ತಿಂಗಳಲ್ಲಿ 13,821 ಬೀದಿ ನಾಯಿ ಕಡಿತ ಪ್ರಕರಣ ದಾಖಲಾಗಿದೆ. ರಾಜ್ಯದಾದ್ಯಂತ ಒಂದು ವರ್ಷದಲ್ಲಿ 2,05,000 ಬೀದಿ ನಾಯಿಗಳ ಕಡಿತ ಕೇಸ್ ದಾಖಲಾಗಿದೆಯಂತೆ. ಇಲ್ಲಿ ತನಕ ಒಂದು ವರ್ಷದಲ್ಲಿ ನೀವು ಗಮನಿಸಿದ್ರೆ ರಾಜ್ಯದಾದ್ಯಂತ ಕಳೆದ ವಾರ 11,879 ಮಂದಿಗೆ ಬೀದಿ ನಾಯಿಯಿಂದ ದಾಳಿಯಾಗಿದ್ದು ಗಂಭೀರವಾಗಿ ಗಾಯಗೊಂಡಂತಹ ಪ್ರಕರಣಗಳು ಕೂಡ ದಾಖಲಾಗಿದೆ. ಇನ್ನು ಒಂದು ವರ್ಷದಲ್ಲಿ ಬೀದಿ ನಾಯಿಗಳ ದಾಳಿಯಿಂದ ಸಾವನ್ನಪ್ಪಿರೋರ ಸಂಖ್ಯೆ ಎಷ್ಟು ಅಂತ ನೋಡಿದ್ರೆ ನೀವು 25 ಜನ ಒಂದು ವರ್ಷದಲ್ಲಿ ಬೀದಿ ನಾಯಿ ದಾಳಿಯಿಂದ ಸತ್ತೋಗಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಸುಪ್ರೀಂ ಕೋರ್ಟ್ ಒಂದು ಶೆಲ್ಟರ್ ಮಾಡ್ಕೊಳ್ರಪ್ಪ, ಬೀದಿ ನಾಯಿಗಳು ಎಲ್ಲೆಲ್ಲಿದೆಯೋ ದಯವಿಟ್ಟು ಅದನ್ನು ತಗೊಂಡು ಹೋಗಿ ಶೆಲ್ಟರಲ್ಲಿ ಹಾಕಿ, ಇದರಿಂದ ಬೀದಿ ನಾಯಿಗಳ ಹಾವಳಿಯನ್ನು ಸ್ವಲ್ಪ ಕಡಿಮೆ ಮಾಡಿ, ಸ್ಥಳೀಯರು ಆರಾಮಾಗಿ ಓಡಾಡೋದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರೂ ಕೂಡ ಸ್ಥಳೀಯ ಸಂಸ್ಥೆಗಳು ಏನು ಮಾಡ್ತಾ ಇದೆ? ಯಾಕೆ ಆ ಆದೇಶವ ಪಾಲನೆ ಆಗ್ತಾ ಇಲ್ಲ ಅನ್ನೋದು ಪ್ರಶ್ನೆ.